ವಿರುದ್ಧವಾಗಿ ಕೆಲಸ ಮಾಡಿದಂಥವ್ರು. ಹಾಗಾಗಿ ನಾನು ಮಾತಾಡತಕ್ಕಂಥದ್ದು ಈ ಸಂದರ್ಭ ಅಲ್ಲ. ಆದರೆ ಇವತ್ತು KH ಮುನಿಯಪ್ಪನನ್ನು ಸೋಲಿಸ್ಬೇಕು. ವೀರೇನವರು ಹತಾಶರಾಗಿದ್ದೇನೆ. ಇವತ್ತು ಯಾರಾದರೂ ಹೊಸ ಹುಡುಗರು ಬರಲಿ, ಗೆಲ್ಲಿ, ಅವ್ರಿಗೊಂದು ಅವಕಾಶ ಕೊಟ್ಟು ನಾವೆಲ್ಲ ನಿಂತು ಕೆಲಸ ಮಾಡೋಣ ಅಂತಕ್ಕಂಥ ಒಂದು ದೊಡ್ಡ ಮನಸ್ಸು ಮಾಡಬೇಕು. ವೀರೇನವರು ಗೆಲುವು ಅಷ್ಟು ಸುಲಭವಾದಂಥದ್ದಲ್ಲ. ಹಾಗಾಗಿ ಗೆಲ್ತಕ್ಕಂಥ ಅಭ್ಯರ್ಥಿಗಳ ಆಯ್ಕೆಯನ್ನು ಪಕ್ಷ ಮಾಡ್ತದೆ. ಆ ದಿಕ್ಕಿನಲ್ಲಿ ನಾನು ಪಕ್ಷದ ತೀರ್ಮಾನಕ್ಕೆ ತಲೆಬಾಗಿ ಕೆಲಸ ಮಾಡ್ತೇನೆ. ಒಟ್ಟಾರೆ ನಾನು KH ಮುನಿಯಪ್ಪನ ಅಲ್ಲಿ ಸೋಲ್ಸ್ತಕ್ಕಂಥ ಒಂದು ವ್ಯವಸ್ಥೆನ ನಾವು ಈಗಾಗಲೇ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ₹1 ಪ್ರತಿಫಲಾಪೇಕ್ಷೆ ಇಲ್ಲದೆ ಕಷ್ಟಪಡ್ತಕ್ಕಂಥವ್ರು. ಮತ್ತು ಓಟು ಜೊತೆಗೆ ನೋಟು ಕೊಟ್ಟು ಕೆಲಸ ಮಾಡ್ತೀವಿ ಅಂತೇಳಿ ಈಗಾಗಲೇ ಕಾರ್ಯಕರ್ತರು ಮತದಾರರು ಒಂದು ₹1, ₹5, ₹10 ಕಲೆಕ್ಟ್ ಮಾಡಿ ಒಂದು ಬೂತ್ಗೆ ಇಷ್ಟು ಅಂತ ಕಲೆಕ್ಟ್ ಮಾಡಿ ಬೂತ್ ಖರ್ಚಿಗೆ ಅವರೇ ಖರ್ಚು ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಅಂಥ ಒಂದು ಪರಿಸ್ಥಿತಿ ಬಂದಿರತಕ್ಕಂಥ ಒಂದು ಒಳ್ಳೆಯ ಸುವರ್ಣ ಅವಕಾಶನ ನಾವು ಮಿಸ್ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಪಕ್ಷ ಅದನ್ನು ಗಮನಿಸ್ತಾ ಇದೆ. ಹಾಗಾಗಿ ನಾನೇ ಆಕಾಂಕ್ಷಿ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಕಾರಣ ಪಕ್ಷ ತೀರ್ಮಾನ ತಗೊಳ್ಳೋದ್ರಿಂದ ನಾನು ಬದ್ಧವಾಗಿರ್ತೀನಿ. ಈಗ ನಿಮ್ಮ ಪಕ್ಷದ ವರಿಷ್ಠರು ಅಥವಾ ಯಡಿಯೂರಪ್ಪನವ್ರ ಗಮನಕ್ಕೆ ಈ ವಿಷಯ ಹೋಗಿದೆ. 3-4 ಜನ ಆಕಾಂಕ್ಷಿಗಳು ಸುಮಾರು ತಿಂಗಳಿಂದಲೂ ಕೂಡ ನಿಮ್ಮ ಹೆಸರುಗಳು ಕೇಳಿ ಬರ್ತಾ ಇದೆ. ಕೋಲಾರ ಲೋಕಸಭಾ ಕ್ಷೇತ್ರ ಅಂದರೆ ಚೀನಾರಾಮ್ ಅವರ ಹೆಸರು, DS ವೀರಯ್ಯ ಅವರ ಹೆಸರು, ಚಲವಾದಿ ನಾರಾಯಣ ಸ್ವಾಮಿ ಅವರ ಹೆಸರು ಕೇಳಿ ಬರ್ತಿದೆ. ವರಿಷ್ಠರು ಏನು ಹೇಳಿದ್ದಾರೆ ಅಥವಾ ಯಡಿಯೂರಪ್ಪನವ್ರು ಏನು ಹೇಳಿದ್ದಾರೆ ಇದರ ಬಗ್ಗೆ ಏನಾದ್ರು ಚರ್ಚೆ ಆಗಿದೆ? ಯಡಿಯೂರಪ್ಪನವರು ಪಕ್ಷ ಹೇಳೋದಿಷ್ಟೇ, ಗೆಲ್ಲುವ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋಣ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಟಿಕೆಟ್ ಕೇಳಿದ್ದೀನಿ, ಧರ್ಮ ಇದೆ, ನಾನು ಪಕ್ಷಕ್ಕೆ ಕೆಲಸ ಮಾಡಿದ್ದೇನೆ, ನನಗೂ ಒಂದು ಅವಕಾಶ ಕೊಡಿ, ನಾನು ಸಮರ್ಥನಿದ್ದೇನೆ, ಪಕ್ಷವನ್ನ ಇನ್ನಷ್ಟು ಬಲಪಡಿಸುವಂತ ಕೆಲಸ ಮಾಡ್ತೇನೆ. ಇವತ್ತು ಭಾರತೀಯ ಜನತಾ ಪಕ್ಷದ SC ಮೋರ್ಚಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ, ದಕ್ಷಿಣ ಭಾರತದ ಉಸ್ತುವಾರಿಯಾಗಿ ಇಡೀ ತೆಲಂಗಾಣ, ಆಂಧ್ರ, ತಮಿಳುನಾಡು, ಪಾಂಡಿಚೇರಿ, ಕೇರಳ, ಕರ್ನಾಟಕದ ಮೂಲೆಗಳನ್ನು ನಾನು ಸಂಚಾರ ಮಾಡಿದ್ದೇನೆ. ಅದ್ರ ಜೊತೆಗೆ ನಾರ್ತ್ ಇಂಡಿಯಾದಲ್ಲೂ ನಾನು ಪ್ರವಾಸ ಮಾಡಿದ್ದೇನೆ. ಸಾಕಷ್ಟು ಪಕ್ಷದಲ್ಲಿ ಅತಿ ಹೆಚ್ಚಿನ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ನಾನೊಬ್ಬ. ನನಗೆ ಒಂದು ಸ್ವಾರ್ಥ ಇಲ್ಲದೆ ಇರತಕ್ಕಂಥ ಒಂದು ವಿಚಾರ ಏನಂದರೆ, ನರೇಂದ್ರ ಮೋದಿ ಅಂತ ಒಬ್ಬ ಸದೃಢ ನಾಯಕ, ದೇಶದ ನಾಯಕ ಇವತ್ತು ಬೇಕಾಗಿದೆ. ಆ ನಾಯಕನ ಗೆಲುವಿಗೆ, ಆ ಕೈಯನ್ನು ಬಲಪಡಿಸೋದಕ್ಕೆ ಇಡೀ ದೇಶ ಇವತ್ತು ಪಾಕಿಸ್ತಾನ ವಿರುದ್ಧವಾಗಿ ಹೇಗೆ ಇವತ್ತು ಹೋರಾಟ ನಡೆಸ್ತಾ ಇದೆ, ಇಡೀ ದೇಶ ಇವತ್ತು ನಮ್ಮ ಸ್ವಾಭಿಮಾನ್ಯತೆ ಎತ್ತಿಡಿಯುವಂಥ ಕೆಲಸ ಮಾಡ್ತಾ ಇದೆ. ಈ ಒಂದು ಕೆಲಸ ಮಾಡುವಂಥ ಕೆಲಸ ಕಾಂಗ್ರೆಸ್ನವರು ಇದುವರೆಗೂ ಮಾಡಲಿಲ್ಲ. ಅಫ್ಜಲ್ ಗುರು ಅಂತ ಒಬ್ಬ ಭಯೋತ್ಪಾದಕರ ಪಾರ್ಲಿಮೆಂಟ್ ಮೇಲೆ ಬಾಂಬ್ಗಳನ್ನು ಹಾಕಿ ಸುಮಾರು ಜನರನ್ನು ಸಾಯಿಸಿದ ಅಂತ ಒಬ್ಬ ಅಫ್ಜಲ್ ಗುರು ಅಂತಕ್ಕಂಥ ಒಂದು ಮುಸ್ಲಿಂ ಹೆಸರು ಅಂತಕ್ಕಂಥ ಒಂದೇ ಒಂದು ಭಾವನೆಗೆ ಕಾಂಗ್ರೆಸ್ನವರು ಎಲ್ಲಿ ನಮಗೆ ವೋಟ್ ಬ್ಯಾಂಕ್ ಹೋಗುತ್ತೋ ಅನ್ನೋ ಬೈಕೆ ಸುಪ್ರೀಂ ಕೋರ್ಟ್ ಗಲ್ಲಾಡ್ರು ಮಾಡಿದ್ರು ಅವ್ರು ಆಗ ಕೊಡಲಿಲ್ಲ. ಅದನ್ನು ಸಮಾಧಾನ ಅರ್ಜಿ ಹಾಕ್ಸ್ಕೊಂಡು ರಾಷ್ಟ್ರಪತಿ ಹತ್ರ ತಡೆ ಹಿಡ್ಕೊಂಡೆ ಕೊನೆಯವರೆಗೂ ಅದನ್ನು ನಾಟಕ ಆಡ್ಕೊಂಡು ಬಂದರು. ಒಬ್ಬ ಅಫ್ಜಲ್ ಗುರುನ ವಿರುದ್ಧವಾಗಿ ಹೋರಾಟ ಮಾಡಿದಂಥವ್ರು ಮುಸಲ್ಮಾನರ ಸ್ವಾಭಿಮಾನಿ, ದೇಶಭಕ್ತ ಮುಸಲ್ಮಾನರು ಹೇಳ್ತಾರೆ ಆತ ಒಬ್ಬ ಭಯೋತ್ಪಾದಕ ಇದ್ದಾನೆ, ಅವನ್ನ ಗಲ್ಲಿಗಾಕಿ. ಅದು ಒಬ್ಬನಿಂದ ನಮ್ಮ ಇಡೀ ಮುಸಲ್ಮಾನ ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತಕ್ಕಂಥ ಕೂಗು ರಾಷ್ಟ್ರದಲ್ಲಿ ಎಲ್ಲ ಕೂಗಾಡಿದ್ರು. ಆಮೇಲೆ ಗಲ್ಲಿಗಾಕಿದ್ರು. ಆ ಕಸಾಬ್ ಅಂತ ಒಬ್ಬ ವ್ಯಕ್ತಿ ಹೇಗೆ ಬರ್ಬರವಾಗಿ ನಮ್ಮ ಸಮಾಜವನ್ನ ಮತ್ತೆ ಸೈನಿಕರನ್ನ ಸುಟ್ಟ ಅಂತಕ್ಕಂಥದ್ದು ಗೊತ್ತಿದೆ. ಅಂತ ಒಬ್ಬ ಬಾಂಬೆನಲ್ಲಿ ನಡೆದಂಥ ಒಬ್ಬ ಕಸಾಬನ್ನ ರಕ್ಷಣೆ ಮಾಡೋದಕ್ಕೆ ತೊಡಗ್ತೀರಾ ನೀವು. ಇವತ್ತು ಪಾಕಿಸ್ತಾನದವರು ನಮ್ಮ ಸೈನಿಕರನ್ನ ಬಂದು ಅವ್ರನ್ನ ಸಾಯಿಸಿದ್ರು 44 ಜನನ. ಇವತ್ತು ಏನು ಮಾಡ್ತಾ ಇದ್ರು? ಈಗ ಅದೇ ಕಾಂಗ್ರೆಸ್ ಅವರು ಇದ್ದರೆ ನೇರವಾಗಿ ಪಾಕಿಸ್ತಾನ್ಗೆ ಶರಣಾಗ್ಬಿಡೋರು. ಇವತ್ತು ನರೇಂದ್ರ ಮೋದಿ ಅವರು ಚುನಾವಣೆ ನನಗೆ ಮುಖ್ಯ ಅಲ್ಲ, ದೇಶ ಮುಖ್ಯ ಅಂತೇಳಿ ಅವ್ರನ್ನ ಸದೆ ಬೆಳೀತಾ ಇದ್ದಾರೆ. ಇಡೀ ವಿಶ್ವ ಇವತ್ತು ನೋಡ್ತಾ ಇದೆ. ಬಹಳಷ್ಟು ಕಡೆ ಜನ ಮಾತಾಡ್ತಾ ಇದ್ರು, ಏನು ಹೇಳ್ತಾ ಇದ್ರು, ನೋಡ್ರಿ ನರೇಂದ್ರ ಮೋದಿ ಅವರು ಪ್ರಪಂಚದಲ್ಲಿ ಎಲ್ಲ ದೇಶಗಳು ಸುತ್ತಕ್ಕೆ ಹೋಗ್ತಾ ಇದ್ದಾರೆ ಅಂತ. ಯಾಕೆ ಸುತ್ತಕ್ಕೆ ಹೋದ್ರು ಅಂತಕ್ಕಂಥದ್ದು ಈಗ ಜನಕ್ಕೆ ರಿಸಲ್ಟ್ ಗೊತ್ತಾಗ್ತಾ ಇದೆ, ಫಲಿತಾಂಶ ಏನಂತ. ಇಡೀ ಪ್ರಪಂಚದಲ್ಲಿ ಅಮೇರಿಕ ಅಂತ ಒಂದು ದೊಡ್ಡ ರಾಷ್ಟ್ರ ನಮಗೆ ಬೆಂಬಲ ಕೊಟ್ಟಿದೆ, ಪಾಕಿಸ್ತಾನ್ಗೆ ಎಚ್ಚರಿಕೆ ಕೊಟ್ಟಿದೆ, ನಾವು ಭಯೋತ್ಪಾದಕರನ್ನ ನಿರ್ನಾಮ ಮಾಡೋದಕ್ಕೆ ನಿಮ್ಗೆ ವೆಪನ್ ಕೊಟ್ಟಿದ್ದಾವೆ, ನೀವೇನಾದ್ರು ಯುದ್ಧಕ್ಕೆ ಬಳಕೆ ಮಾಡಿದ್ರೆ ನಿಮ್ಮ ವಿರುದ್ಧ ತಿರುಗಿ ಬೀಳ್ತೀವಿ ಅಂತ. ಇರಾನ್ ಅಂತ ರಾಷ್ಟ್ರ ಭಯೋತ್ಪಾದಕರನ್ನ ನೀವು ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ನಾವೇ ನಿಮ್ಮ ಮೇಲೆ ಯುದ್ಧ ಮಾಡ್ತೀವಿ ಅಂತಕ್ಕಂಥ ಮುಸಲ್ಮಾನ ರಾಷ್ಟ್ರ ಇವತ್ತು ಮೇಲೆ ಬಿದ್ದಿದೆ. ರಷ್ಯಾ ಇವತ್ತು ನಮ್ಮ ಪರವಾಗಿ ನಿಂತು ಭಯೋತ್ಪಾದಕಕ್ಕೆ ವಿರುದ್ಧವಾಗಿ ಅವರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಚೈನಾ ಅಂತವರು ಸಪೋರ್ಟ್ ಕೊಡ್ತಾರೆ ಅಂತ ನಿರೀಕ್ಷೆಯಲ್ಲಿದ್ವಿ ನಾವು. ಚೈನಾ ಹೇಳಿದೆ, ಭಯೋತ್ಪಾದಕರನ್ನ ನೀವು ಮಟ್ಟ ಹಾಕದೆ ಹೋದ್ರೆ ಪಾಕಿಸ್ತಾನಕ್ಕೆ ನಾವು ಕೊಟ್ಟಿರೋ ನೆರವನ್ನ ನಿಲ್ಲಿಸ್ತೇವೆ, ನಿಮ್ಮ ವಿರುದ್ಧವಾಗಿ ನಿಲ್ತೇವೆ ಅಂತಕ್ಕಂಥ ಮಾತು. ಇದು ಇಷ್ಟು ಗಟ್ಟಿ ನಿರ್ಧಾರ ಮಾಡೋದಕ್ಕೆ ಕಾರಣ ಯಾರು? ನಮ್ಮ ರಾಷ್ಟ್ರದ ಒಬ್ಬ ನರೇಂದ್ರ ಮೋದಿ. ದೇಶದ ಅಖಂಡತೆಯನ್ನ, ದೇಶದ ಅಭಿವೃದ್ಧಿಯನ್ನ, ದೇಶದ ಸಂರಕ್ಷಣೆಯ ದಿಕ್ಕಿನಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿ ಅಂತ ಒಬ್ಬ ನಾಯಕನ ಗೆಲುವು ನಮಗೆ ಬೇಕಾಗಿದೆ. ಹಾಗಾಗಿ ಇಡೀ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬರ್ತೇವೆ. ಸೌತ್ ಇಂಡಿಯಾದಲ್ಲೂ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ BJP ಅಭ್ಯರ್ಥಿಗಳು ಗೆಲ್ತಾರೆ. ಮತ್ತು ಕೇಂದ್ರದಲ್ಲಿ ನಿರಂತರವಾಗಿ 5 ವರ್ಷ ಅವರು ಅಧಿಕಾರದಲ್ಲಿ ಮುಂದುವರಿತಾರೆ. ಅದಾದ್ಮೇಲೆ ಇನ್ನೂ 25 ವರ್ಷ ಆಗಿ ಮುಂದುವರಿತಾ ಇರತಕ್ಕಂಥ ಆಶಾಭಾವನೆ ನಮಗಿದೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.